ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ತುಂಬಾ ಫಲಾನುಭವಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಜೊತೆಗೆ ಹಣ ಬಗ್ಗೆ ಯೋಜನೆಯ ಉಚಿತ ಅಕ್ಕಿ ಹಣದ ಬಗ್ಗೆ ಕೆಲವೊಂದು ಫಲಾನುಭವಿಗಳು ಒಂದು ಅಪ್ಡೇಟ್ ಏನು ಕೊಡ್ತಾ ಇಲ್ಲ. ಸೊ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇದೆ, ಹಣ ಬಗ್ಗೆ ಯೋಜನೆ ಹಣ ರಿಲೀಸ್ ಆಗಿಲ್ಲ, ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಅದ್ರ ಬಂದ ಅಪ್ಡೇಟ್ ಅನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವಾಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂತ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಎರಡು ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದಿನಾಲು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸ್ವಲ್ಪ ವಾಯ್ಸ್ ಹುಷಾರಿಲ್ಲ, ಸೊ ಹಾಗಾಗಿ ಹೇಳ್ತಿರುವಂಥದ್ದು. ಕ್ಲಾರಿಟಿಯಾಗಿ ಕೇಳಿಲ್ಲ ಅಂತ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇವಾಗ ಏನ್ ಮಾಡ್ತೀನಿ, ಅನ್ನ ಬಗ್ಗೆ ಯೋಜನೆಯ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಉಚಿತ ಅಕ್ಕಿ ಹಣ ಅಂತ ಏನಿದೆ, ಸೊ ಈ ಒಂದು ಹಣವನ್ನ ಜೂನ್ ತಿಂಗಳವರೆಗೂ ಕೂಡ ಇಲ್ಲಿ ಹಣವನ್ನ ಜಮಾ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ರು. ಬಟ್ ಏನಾಯ್ತು ಅಂತ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಅಂದ್ರೆ ಆಫ್ ಅಂಡ್ ಆಫ್ 50-50 ಅನ್ನೋ ರೀತಿ ಅರ್ಧ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ರು, ಇನ್ನ ಅರ್ಧ ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಸೊ ಹೋಲ್ಡ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಇವಾಗ ಆಗಸ್ಟ್ ತಿಂಗಳು ಅರ್ಧ ಆಗಿದೆ, ಬಟ್ ಆ ಒಂದು ತಿಂಗಳನ್ನು ಕೌಂಟಿಗೆ ತಗೊಂಡ್ರೆ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆಲ್ರೆಡಿ 4 ತಿಂಗಳು ಅಂತ ಅಂದ್ರೆ ಡಿಸೆಂಬರ್ ರನ್ನಿಂಗ್ ಅಲ್ಲಿ ಇದೆ. ಸೊ 4 ತಿಂಗಳ ಹಣವನ್ನ ಇವರು ಬಿಡುಗಡೆ ಮಾಡಬೇಕಾಗಿದೆ ಅಂತಾನೆ ಹೇಳ್ಬಹುದು. ಸೊ ಪೆಂಡಿಂಗ್ ಉಳ್ಕೊಂಡಿರುವಂತಹ ಫಲಾನುಭವಿಗಳನ್ನ ಹೊರತುಪಡಿಸಿದ್ರೆ ಇನ್ನ 4 ತಿಂಗಳ ಹಣವನ್ನೇ ಇವರು ಸರ್ಕಾರದವರು ಬಿಡುಗಡೆ ಮಾಡಬೇಕು. ಹಾಗಾಗಿ ಫಲಾನುಭವಿಗಳು ಏನ್ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಬರ್ತಾ ಇದೆ, ಬಟ್ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ. ಯಾಕೆ, ಏನ್ ಪ್ರಾಬ್ಲಮ್, ನಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ನಮ್ಮ ಖಾತೆಗಳಲ್ಲೇ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ತುಂಬಾನೇ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಇಲ್ಲಿ ನೋಡೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಖಾತೆಗಳಲ್ಲೂ ಪ್ರಾಬ್ಲಮ್ ಇಲ್ಲ, ಸರ್ಕಾರನೇ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು. ಸೊ ಇವರು 4 ತಿಂಗಳು 5 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡ್ರೆ ಯಾವುದೇ ಒಂದು ಅಕ್ಕಿ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವಂತೂ ಬಿಡುಗಡೆ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಅಕ್ಕಿ ಹಣ ಏನಾಗ್ತಾ ಇದೆ, ಬಿಡುಗಡೆ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿಪಕ್ಷ ನಾಯಕರು ಮಾತಾಡ್ತಾರೆ ಅಂತ ಇವರು ಹೇಳ್ಬಹುದು. ಸೊ ಮಾತಾಡದೆ ಜನಗಳೇ ಬಾಯಿಗೆ ಬಂದಂಗೆ ಬೈತಾರೆ, ಇನ್ನು ವಿಪಕ್ಷ ನಾಯಕರು ಕೇಳಬೇಕಾ? ಸೊ ಮಾತಾಡ್ತಾರೆ. ಆ ತಿಂಗಳಲ್ಲಿ ಅದೇ ತಿಂಗಳು ಹಣವನ್ನ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಕೊಡ್ತೀವಿ ಅಂತ ಅಂದ್ರು, ಅದನ್ನು ಕೂಡ ಇವರು ಮಾಡ್ತಿಲ್ಲ ಸರಿಯಾಗಿ. ಗೃಹಲಕ್ಷ್ಮಿ ಒಂದು ಮೇನ್ ಟಾರ್ಗೆಟ್ ಅನ್ನ ಇಟ್ಕೊಂಡ್ಬಿಟ್ಟು ಅದನ್ನೇ ಯಾವಾಗ್ಲೂ ನೋಡ್ಕೊಂಡು ಹೋದ್ರೆ ಆಗೋದಿಲ್ಲ ಅಲ್ವಾ. ಚಿಕ್ಕ ಪುಟ್ಟ ಅಂತಂದ್ರೆ ದೊಡ್ಡವ್ರನ್ನೇ ಯಾವಾಗ್ಲೂ ನೋಡಬಾರ್ದು, ಕೆಳಗಡೆ ಇರುವಂತಹ ಚಿಕ್ಕ ಪುಟ್ಟವ್ರನ್ನು ನೋಡ್ಬೇಕು ಅನ್ನೋ ರೀತಿ ಇವಾಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನ ಇವರು ಏನ್ ಮಾಡ್ತಿದ್ದಾರೆ, ಬಿಡುಗಡೆ ಮಾಡ್ತಾ ಇಲ್ಲ. ಸೊ ನಮ್ಮ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಸರ್ ಅವರು ಏನು ಒಂದು ಹೇಳ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ಸರ್ಕಾರದವರೇ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಇನ್ನ ನಾವು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಎಂತ ಉಡಾಫೆ ಉತ್ತರವನ್ನ ಕೊಡ್ತಾರೆ ಅಲ್ವಾ. ಸೊ ಸರ್ಕಾರ ಅಂದ್ರೆ ಇವ್ರೇನ್ ಸರ್ಕಾರಕ್ಕೆ ಸೇರ್ಕೊಳ್ಳೋದಿಲ್ವಾ, ಇವರು ಸರ್ಕಾರದಲ್ಲೇ ಸಚಿವರು ತಾನೆ. ಸೊ ಇವರು ಯಾವ ರೀತಿಯಾಗಿ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ನೀವು ಸ್ವಲ್ಪ ವೆಯ್ಟ್ ಮಾಡಿ, ಈ ತಿಂಗಳು ಬರಲಿಲ್ಲ, ಮುಂದಿನ ತಿಂಗಳು ಬರಲಿಲ್ಲ ಅಂದ್ರೆ ಅದರ ನೆಕ್ಸ್ಟ್ ತಿಂಗಳಾದ್ರೂ ನಾವು ಹಣವನ್ನ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮೊದಲು ಹಣವನ್ನ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಇದನ್ನೇ ಹೇಳಿದ್ರು ಅಂತಾನೆ ಅನ್ಬಹುದು. ಸೊ ಸರ್ಕಾರ ನಿಮ್ಗೇನು ಗೌರ್ಮೆಂಟ್ ಕೆಲಸದವರು ಪ್ರತಿ ತಿಂಗಳು ಸಂಬಳ ಕರೆಕ್ಟಾಗಿ ಕೊಡ್ತಾರಾ? ಸೊ ವೆಯ್ಟ್ ಮಾಡಬೇಕು, ಒಂದು ತಿಂಗಳು ಕೊಟ್ಟರೆ ಇನ್ನೊಂದು ತಿಂಗಳು ಕೊಡೋದಿಲ್ಲ, ಈ ರೀತಿಯಾಗಿ ಅವರು ಕೂಡ ಉಡಾಫೆ ಉತ್ತರವನ್ನ ಕೊಟ್ಟಿದ್ರು. KH ಮುನಿಯಪ್ಪ ಸರ್ ಅವರು ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸರ್ವರ್ ಬಿಸಿ ಬರ್ತಾ ಇಲ್ವಂತೆ, ಅನ್ನಭಾಗ್ಯ ಯೋಜನೆಗೆ ಸರ್ವರ್ ಬಿಸಿ ಬರ್ತಾ ಇದೆಯಂತೆ. ಯಾಕೆಂತಂದ್ರೆ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿಸ್ತಾ ಇದಾರಂತೆ. ಸೊ ಈ ತಿಂಗಳು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ವಲ್ಲ, ಅವಾಗ ಯಾವ ಸರ್ವರ್ ಬಂತು? ಈ ಒಂದು ಹಣವನ್ನು DBT ಮುಖಾಂತರ ಕಳಿಸ್ತಾರೆ, ಈ ಒಂದು ಹಣವನ್ನು DBT ಮುಖಾಂತರನೇ ಕಳಿಸುವಂತದ್ದು. ಸೊ ಅದಕ್ಕೆ ಸರ್ವರ್ ಬಿಸಿ ಇಲ್ಲ ಅಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಸರ್ವರ್ ಬಿಸಿ ಹೇಗೆ ಬರುತ್ತೆ? ಈ ಸರ್ಕಾರ ಹೇಳೋದೆಲ್ಲ ಫುಲ್ ಬೋಗಸ್ ಅಂತಾನೆ ಅನ್ಬೋದು. ಯಾಕೆ ಅಂತಂದ್ರೆ ಒಂದ್ಸಲ ನಿಜ ಹೇಳಿದ್ರೆ ಇನ್ನು 10 ಸಲ ಸುಳ್ಳು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಸೊ ಒಂದ್ಸಲ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಹಾಕಿದ್ರೆ ಇನ್ನು ನೆಕ್ಸ್ಟ್ ತಿಂಗಳು ಒಂದು ತಿಂಗಳು ಹಾಕಿದಾರಲ್ವಾ, ನೆಕ್ಸ್ಟ್ ತಿಂಗಳು ಹಾಕ್ತಾರೆ ಅಂತ ಜನ ಹೇಗೋ ಒಂದು ಕಾಂಪ್ರೋ ಆಗ್ಬಿಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದ್ಸಲ ಹಾಕ್ಬಿಟ್ಟು 2 ತಿಂಗಳು ಮುಂದೆ ಕೊಡಿಸ್ತಾರೆ. ಸೊ ಯಾಕೆ? ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಜನಗಳಿಗೆ, ಅದೇನು ಹೊಸದಾಗಿ ಹೇಳುವಂತ ಅವಶ್ಯಕತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಇಲ್ಲಿ ಉಡಾಫೆ ಉತ್ತರವನ್ನ ನಮ್ಮ ಆಹಾರ ಸಚಿವರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ 4 ತಿಂಗಳಿಂದ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ. 5 kg ಹಣ ಕೊಡೋದು ಬೇಡ, 5 kg ಅಕ್ಕಿ ಕೊಡಿ ಅಂದ್ರೆ 5 kg ಅಕ್ಕಿನೂ ಕೊಡಲ್ಲ, ಹಣ ಕೊಡ್ತೀವಿ ಅಂತ ಅದನ್ನು ಮುಂದೂಡ್ತಾರೆ. ಅದೇನೋ ದಿನಸಿ ಕಿಟ್ ಅಂತ ಅಂದ್ರು, ಆ ಒಂದು ದಿನಸಿ ಕಿಟ್ಟು ಕಾಣಿಸ್ತಾ ಇಲ್ಲ, ಏನು ಇಲ್ಲ. ಸೊ ಏನ್ ಮಾಡ್ತಾರೆ ಈ ಸರ್ಕಾರದವರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ನೆಕ್ಸ್ಟ್ 16ನೇ ಕಂತಿನ ಹಣಕ್ಕೆ ಬರೋದಾದ್ರೆ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳ್ತಾ ಇದೀವಿ, 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಕಣ್ರಿ. ಯಾಕೆ ನಮ್ಗೆ 16ನೇ ಕಂತಿನ ಹಣ ಜಮಾ ಆಗಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತೀರಾ? 16ನೇ ಕಂತಿನ ಹಣವನ್ನ ನೀವೇನಿದ್ರು ಮುಂದಿನ ತಿಂಗಳಲ್ಲಿ ನಿರೀಕ್ಷೆ ಮಾಡಿ ಅಂತ ನಾವು ಮೊದಲಿಂದನೂ ಕೂಡ ಹೇಳ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ಫಲಾನುಭವಿಗಳ ಕ್ವಶನ್ ಮಾತ್ರ ತಪ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಏನ್ ಬಿಡುಗಡೆ ಆಗಿಲ್ಲ. ಸೊ ಇದ್ರ ಬಗ್ಗೆ ನಾನು ಏನ್ ಮಾತುಕತೆ ಮಾಡಿದೆ, ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.